ಎರಡೈದು ಎಂಬತ್ತು ಋಷಿ ತುಂಬುರು ಶತೋರ್ವಶಿ ಅಪ್ಸರ ಸ್ತ್ರೀಯರು ಶತಾಜಾನಜರು ಉತ್ತಮ ಚಿರಪಿತೃಗಳಿಂದ ವರರೂರ್ವಶಿದಿಂದ ವೈಶ್ವಾನರನ ಸುತರೀರೆಂಟು ಸಾವಿರ ಹರದಿಯರಳುತ್ತಮ ಕಶೇರ್ಯಪ್ಪತ್ತು ನಾಲ್ಕು ಜನ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 3. ಎರಡೈದು ಎಂಬತ್ತು ಋಷಿ ತುಂಬರ ಶತೋರ್ವಶಿ ಅಪ್ಸರ ಸ್ತ್ರೀಯರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಚಿರಪಿತೃಗಳ ನಂತರ ಬರುವ ದೇವತೆಗಳ ತಾರತಮ್ಯ ವಿಚಾರ ತಿಳಿಸುತ್ತಾರೆ. ಎರಡೈದು ಎಂಬತ್ತು, ಎರಡೈದು 5 ಗುಣಿಸು 2 10, ಇದರ ಮೇಲೆ 80 ಅಂದರೆ 10 ಕೂಡಿಸು 80, 90 ಮಂದಿ ಋಷಿವರ್ಗ ಮತ್ತು ತುಂಬರು ಎಂಬ ಗಂಧರ್ವರು 100 ಮಂದಿ ದೇವಗಂಧರ್ವ ವರ್ಗ ಮತ್ತು ಅವರ ಸಮಾನ ಕಕ್ಷಾಪನ್ನರಾದ ಊರ್ವಶಿ ಮೊದಲಾದ 100 ಮಂದಿ ಅಪ್ಸರ ಸ್ತ್ರೀಯರು. ಈ ವರ್ಗಕ್ಕೆ ಸೇರಿದ ಅಜಾನಜ ದೇವತೆಗಳು ಚಿರಪಿತೃಗಳಿಗಿಂತ ಉತ್ತಮರು. ಹಿಂದಿನ ಪದ್ಯದಲ್ಲಿ ಶತೋನ ಶತಕೋಟಿ ಋಷಿವರ್ಗ ಎಂದು ಹೇಳಿದ್ದಾರೆ. ಅಂದರೆ 100 ಕಡಿಮೆ 100 ಕೋಟಿ ಋಷಿಗಳು ಎಂದರ್ಥ. ಇವರಲ್ಲಿ 100 ಕಡಿಮೆ 100 ಕೋಟಿ ಋಷಿಗಳಿಗಿಂತ ಉತ್ತಮ ಕಕ್ಷದವರು ಉಳಿದ 100 ಮಂದಿ. ಈ 100 ಮಂದಿ ಋಷಿ ವರ್ಗದಲ್ಲಿ 10 ಮಂದಿ ಉಳಿದ 90 ಮಂದಿಗಳಿಗಿಂತ ಉತ್ತಮರು. ಅವರೆಂದರೆ ಸಪ್ತ ಋಷಿವರ್ಗ 7, ನಾರದ, ಭೃಗು ಮತ್ತು ವಿಶ್ವಾಮಿತ್ರ ಈ 10 ಮಂದಿ. 100ರಲ್ಲಿ ಕಳೆದು ಉಳಿದ 90 ಮಂದಿ ಋಷಿಗಳು ಎಂದು ತಾತ್ಪರ್ಯ. ಈ ಸಂಖ್ಯೆಯನ್ನು 25 80 ಎಂದಿದ್ದಾರೆ. ಅಂದರೆ 5 ಗುಣಿಸು 2 10 ಕೂಡಿಸು 80 ಒಟ್ಟು 90 ಆಗುವುದು. ವೈಶ್ವಾನರನ ಸುತರು. ವೈಶ್ವಾನರ ಎಂದರೆ ಅಗ್ನಿದೇವರು. ಅವರ ಸುತರಾದ ಋಷಿಗಳು 16,100 ಮಂದಿ. ದ್ವಾಪರದಲ್ಲಿ ಶ್ರೀಕೃಷ್ಣನ ಅಂಗಸಂಗವನ್ನು ಹೊಂದಿ ಮೋಕ್ಷವನ್ನು ಹೊಂದಿದರು. ಈ 16,100 ಮಂದಿ ಕನ್ಯಾವಸ್ಥೆಯಲ್ಲಿ ನರಕಾಸುರನ ಬಂಧನದಲ್ಲಿದ್ದರು. ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿ ಆ ಕನ್ಯೆಯರ ಪ್ರಾರ್ಥನೆಯಂತೆ 16,100 ಮಂದಿಯನ್ನು ಪತ್ನಿಯರನ್ನಾಗಿ ಸ್ವೀಕರಿಸಿದನು. ತೇತ್ರೆಯಲ್ಲಿ ಅವರೆಲ್ಲರೂ ಶ್ರೀರಾಮಚಂದ್ರನ ಅಂಗಸಂಗವನ್ನು ಬಯಸಿದ್ದರು. ಏಕಪತ್ನಿ ವ್ರತ ಸಂಕಲ್ಪನಾದ ಶ್ರೀರಾಮನು ಮುಂದಿನ ಯುಗದಲ್ಲಿ ಅವತರಿಸಿ ಅವರನ್ನು ಪತ್ನಿಯರನ್ನಾಗಿ ಸ್ವೀಕರಿಸುವೆನೆಂದು ಆಶ್ವಾಸನೆ ನೀಡಿದ್ದನು. ಅದರಂತೆ ಆ ಋಷಿಗಳೆಲ್ಲರೂ ಗೋಪಿಕಾ ಸ್ತ್ರೀಯರಾಗಿ ಜನಿಸಿ ಶ್ರೀಕೃಷ್ಣನ ಪತ್ನಿಯರಾದರು. 21ನೆಯ ಕಕ್ಷಾಪನ್ನರು. ಈ ವರ್ಗ ಮೇಲಿನ ಅಜಾನಜ ದೇವತೆಗಳಿಗಿಂತ ಉತ್ತಮರು. ಈ 16,100 ಮಂದಿ ಕೃಷ್ಣ ಪತ್ನಿಯರ ಪೈಕಿ ಕಶ್ಯೇರು ಮೊದಲಾಗಿ 74 ಮಂದಿ ಉಳಿದವರಿಗಿಂತ ಉತ್ತಮರು. ಹರದೆಯರೆಂದರೆ ಗೃಹಕೃತ್ಯ ಪಾಲನಶೀಲರೆಂದರ್ಥ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.